5,000 ಕೋಟಿನ ಅಂದ್ರೆ ಸೊನ್ನೆಗಳು ಎಣ್ಸಕ್ಕೆ ದಿನಗಳು ಬೇಕು. ಇನ್ನು ದುಡ್ಡು ಬಂದ್ರೆ ನಾನು ಸಾಯೋವರೆಗೂ ಎಣಿಸ್ಬೇಕೇನಪ್ಪ. ನಮ್ಮ ಬ್ಯಾಂಕ್ ಲೋನ್ ಲಯಬಿಲಿಟೀಸ್ ಎಲ್ಲ ಎಷ್ಟಿದೆ? ಎಲ್ಲ ಸೇರಿ ಒಟ್ಟು 470 ಕೋಟಿ ಇದೆ. ನಾರಾಯಣ್ ಸರ್, ಆದಿತ್ಯ ಗ್ರೂಪ್ ಆಫ್ ಕಂಪನೀಸ್ ಪ್ರಾಫಿಟಿಂದ ಅದನ್ನೆಲ್ಲ ಕ್ಲಿಯರ್ ಮಾಡಿಬಿಡಿ. ಸರಿ ಸರ್. ಮಿಸ್ಟರ್ ನಾರಾಯಣ್, ನಾವು ವಾಸ ಮಾಡ್ತಾ ಇರೋ ಈ ಮನೆ ಕೂಡ ಟೋಟಲ್ ವ್ಯಾಲ್ಯೂನಲ್ಲಿ ಇನ್ಕ್ಲೂಡ್ ಆಗಿದೆ ಅಲ್ವಾ? ಇನ್ಕ್ಲೂಡ್ ಆಗಿದೆ ಮೇಡಮ್. ಓಕೆ. ಓವರಾಲ್ ವ್ಯಾಲ್ಯೂನಲ್ಲಿ ನನ್ನ ಪ್ರೀತಿಯ ಮಗ ಆದಿತ್ಯನಿಗೆ 35% ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ನಮ್ಮ ಕುಟುಂಬದ ವಾರಸುದಾರ ಅನ್ನೋ ಏಕೈಕ ಕಾರಣಕ್ಕೋಸ್ಕರ ನನ್ನ 2ನೇ ಮಗ ಪ್ರೀತುಗೆ 45% ಕೊಡಬೇಕು. ಎರಡನೇ ಮಗನಿಗೆ 10% ಜಾಸ್ತಿ ಇದೆ ಅಲ್ಲ ಮೇಡಮ್? ಹೌದು. ಮೊದಲನೇ ಮಗ ಆದಿಗೆ ದುಡ್ಡಿನ ಬೆಲೆ ಗೊತ್ತು, ದುಡಿಯೋ ಶಕ್ತಿನೂ ಇದೆ. 2ನೇ ಅವನಿಗೆ ದುಡಿಯೋ ಶಕ್ತಿ ಇಲ್ಲದೆ ಹೋದರೂ ಮನಸ್ಸುಗಳನ್ನು ಒಡೆಯೋ ಶಕ್ತಿ ತುಂಬ ಇದೆ. ಅವನಿಗೆ ಯಾವತ್ತಾದರೂ ಉಪಯೋಗಕ್ಕೆ ಬರುತ್ತೆ. ಸರಿ ಮೇಡಮ್. ಮಾಮ್ ಇಲ್ಲಿ ನೋಡಿ ಮಾಮ್, ಪ್ಲೀಸ್ ಮಾಮ್, ನನಗೆ ಯಾವ ಆಸ್ತಿ ಬೇಡ, ಅಂತಸ್ತು ಬೇಡ ಮಾಮ್. ಅವ್ರಿಗೆ ನೀವು ಬೇಕು ಮಾಮ್. ನೀವು ನಂಗೆ ಮುಖ್ಯ ಮಾಮ್. ದಯವಿಟ್ಟು ಆಸ್ತಿ ಭಾಗ ಮಾಡಬೇಡಿ ಮಾಮ್. ಪ್ಲೀಸ್ ಬಾವ್, ನನ್ನ ಮಾತು ಕೇಳಿ ಬಾವ್. ಬ್ರೋ ಪ್ಲೀಸ್ ಬಾವ್. ಬ್ರೋ ಮಾಮ್ಗೆ ಹೇಳಿ ಬ್ರೋ, ಆಸ್ತಿ ಭಾಗ ಮಾಡೋದು ಬೇಡ ಅಂತ ಬಾ. ಪ್ಲೀಸ್ ಬ್ರೋ. ಡ್ಯಾಡ್, ನೀವಾದರೂ ಹೇಳಿ ಡ್ಯಾಡ್, ಪ್ಲೀಸ್. ನೀವು ಹೇಳಿದ್ರೆ ಮಾತು ಕೇಳ್ತಾರೆ. ಪ್ಲೀಸ್ ಡ್ಯಾಡ್, ಆಸ್ತಿ ಭಾಗ ಮಾಡೋದು ಬೇಡ ಅಂತ ಹೇಳಿ ಡ್ಯಾಡ್. ಬಾಬ್ ಪ್ಲೀಸ್ ಬಾಬ್, ನೀವು ಕಾಲು ಹಿಡ್ಕೊಳ್ತೀರಿ ಬಾಬು, ಆಸ್ತಿ ಭಾಗ ಮಾಡಬೇಡಿ ಬಾಬು. ಪ್ಲೀಸ್ ಬಾಬು, ಆಸ್ತಿ ಭಾಗ ಮಾಡಬೇಡಿ ಬಾಬು. ಮಾಮ್ ಪ್ಲೀಸ್, ಏನು ಹೇಳ್ದೆ ಹೋಗ್ಬೇಡಿ ಮಾಮ್, ಪ್ಲೀಸ್ ಮಾಮ್. ಪ್ಲೀಸ್ ಬಾಬು. ಬ್ರೋ ಪ್ಲೀಸ್ ಬ್ರೋ, ನೀನು ಹೇಳು ಬ್ರೋ ಮಾಮ್ಗೆ. ನೀನು ಹೇಳಿದ್ರೆ ನಿನ್ನ ಮಾತು ಕೇಳ್ತಾರೆ ಮಾಮ್. ಪ್ಲೀಸ್ ಬ್ರೋ, ಹೇಳು ಬ್ರೋ. ನನ್ನ ನಿರ್ಧಾರನ ಯಾರೂ ಬದಲಾಯಿಸಕ್ಕಾಗಲ್ಲ. ಆಗಿರೋ ಒಳ್ಳೆಯದೆಲ್ಲ ಆದಿಯಿಂದ, ಆಗಿರೋ ಅವಮಾನ ಎಲ್ಲ ನಿನ್ನಿಂದ ಅಂತ ಇನ್ನು ಮುಂದೆ ನಾನು ಯಾವ ಕಾರಣಕ್ಕೂ ಭಾವಿಸೋದಿಲ್ಲ. ಈ ಮನೇಲಿ ಸಂತೋಷನ ಜೊತೆಯಾಗಿ ಹಂಚ್ಕೊಂಡಿದ್ದೀವಿ, ಬೇಜಾರು ದುಃಖನೂ ಕೂಡ ಸಮವಾಗಿ ಹಂಚ್ಕೊಳ್ಳೋಣ. ಆಸ್ತಿ ಹಂಚೋ ವಿಷಯ ಬಂದಾಗ ಯಾರ್ಯಾರಿಗೆ ಎಷ್ಟೆಷ್ಟು ದಕ್ಕಬೇಕೋ ಅಷ್ಟೆಷ್ಟು ದಕ್ಕುತ್ತೆ. ಬ್ರೋ ನೋಡು ಬ್ರೋ, ನಂಗೆ ಆಸ್ತಿ ಎಲ್ಲ ಬೇಡ ಬ್ರೋ. ನಂಗೆ ನೀವು ಬೇಕು ಬ್ರೋ, ನೀವೆಲ್ಲ ಬೇಕು ಬ್ರೋ, ಪ್ಲೀಸ್. ಅಮ್ಮನ ಡಿಸಿಷನ್ನ ಇಲ್ಲಿವರೆಗೂ ನನಗೆ ಯಾವತ್ತೂ ಕ್ವಶನ್ ಮಾಡಿಲ್ಲ, ಇವಾಗ ಮಾಡೋದು ಇಲ್ಲ. ಅರಸನಕೋಟೆ ಕುಟುಂಬದಲ್ಲಿ ಹುಟ್ಟಿರೋದಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೀನಿ. ನಿನಗೂ ಅದು ರಿಯಲೈಸ್ ಆದರೆ ಒಳ್ಳೆಯದು. ಆದಿ, ಈಗ ಕಾಲ ಮಿಂಚೋಗಿದೆ. ಈಗ ಮಾತಾಡಿ ಏನು ಪ್ರಯೋಜನ ಇಲ್ಲ. ಅಖಿಲ ನಿರ್ಧಾರನೇ ನನ್ನ ನಿರ್ಧಾರನೋ. ಇವನ ಕಣ್ಣೀರಿಗೆಲ್ಲ ನಾವು ಕರಗೋದಿಲ್ಲ. ಏ ಪ್ರೀತು, ಆ ದರಿದ್ರದವಳ ಮುಖನ ಯಾಕೋ ನೋಡ್ತಿದ್ಯಾ? ಆ ದರಿದ್ರ ಮುಖದಿಂದನೇ ಇವಾಗ ಇಷ್ಟೆಲ್ಲ ನಡೀತಾ ಇರೋದು. ಮಿಸ್ಟರ್ ನಾರಾಯಣ್, 80% ಆಸ್ತಿ ಭಾಗ ಆಗಿದೆ. ಇನ್ನು 20%ಅನ್ನು ಹೋಲ್ಡಲ್ಲಿಡಿ. ಸರಿ ಮೇಡಮ್. ಹೋಲ್ಡಲ್ಲಿ ಇಟ್ಟಿದ್ದಾರೆ ಅಂದರೆ ನಮಗೂ ಒಂದು ಶೇರ್ ಸಿಗ್ಬೋದೇನೋ? ಎಲ್ಲ ಪ್ರಶ್ನೆಗಳಿಗೂ ನಾಳೆ ಉತ್ತರ ಸಿಗುತ್ತೆ.
ನಿರ್ಧಾರ ತಗೊಳ್ಳೋ ಸಮಯ ನಾಳೆ. ಮಾಮ್ ಪ್ಲೀಸ್ ಮಾಮ್ ಹಂಗೆ ಮಾಡಬೇಡಿ ಮಾಮ್ ಪ್ಲೀಸ್ ಮಾಮ್ ಬ್ರೋ ಪ್ಲೀಸ್ ಡ್ಯಾಡ್. ಇಲ್ಲ, ಕಾಲ ಮೀರಿ ಹೋಗೋಕ್ಕೂ ಮುಂಚೆ ನಾನೇ ಒಂದು ನಿರ್ಧಾರ ಮಾಡಬೇಕು. ರಘು, ಪ್ರೀತು ದಿಶಾನ್ನ ಒಂದು ಮಾಡೋಕ್ಕೆ ನಾನು ಯಾಕೆ ಇಷ್ಟೊಂದು ಹಠ ಮಾಡ್ತಿದ್ದೀನಿ ಅಂತ ನೀವು ಯೋಚನೆ ಮಾಡ್ತಿದ್ದೀರಾ ಅಲ್ವಾ? ಇಲ್ಲ ಅಖಿಲ, ನೀನು ಸುಮ್ಮನೆ ಹಠ ಮಾಡಲ್ಲ ಅಂತ ನನಗೆ ಗೊತ್ತು. ಆ ನಿನ್ನ ಹಠದ ಹಿಂದೆ 10 ಕಾರಣಗಳಿರುತ್ತೆ ಅಂತಲೂ ನನಗೆ ಗೊತ್ತು. ಎಸ್, ಅರಸನ ಕೋಟೆ ಹಿರಿಮೆಗೆ ತಕ್ಕಂಥ ಬುದ್ಧಿ, ಹೆಮ್ಮೆ ಪಡುವಂಥ ವಿದ್ಯೆ, ಆಶ್ಚರ್ಯ ಅನಿಸೋವಂಥ ವ್ಯವಹಾರ ಜ್ಞಾನ, ರಂಗು ತುಂಬಿಸೋ ಸೌಂದರ್ಯ, ಈ ಎಲ್ಲ ಗುಣಗಳು ದಿಶಾನಲ್ಲಿವೆ. ಅದಕ್ಕೆ ಪ್ರೀತು ಮದುವೆ ದಿಶಾನ್ ಜೊತೆ ನಡಿಬೇಕು ಅಂತ ನಿರ್ಧಾರ ಮಾಡಿದೆ. 22 ವರ್ಷಗಳನ್ನು ಬರೀ ಹುಡುಗಾಟದಲ್ಲೇ ಕಳೆದ ಪ್ರೀತುನ ಸರಿದಾರಿಗೆ ತಂದು 10 ಕಂಪನಿಗಳ ಹೊಣೆ ಹೊರೋ ಜವಾಬ್ದಾರಿನ ತಗೊಳ್ಳೋ ಹಾಗೆ ಮಾಡೋ ತಾಕತ್ತು ದಿಶಾನ್ಗಿದೆ. ಅದಕ್ಕೆ ನಾನೇ ಸಂಬಂಧ ಬೆಳೆಸಿದ್ದು. ನಾನು ಮಾಡಿದ್ದು ತಪ್ಪ ರಘು? ತಪ್ಪು ನಿಂದಲ್ಲ ಅಖಿಲ, ಪ್ರೀತುದು. ದಿಶಾ ಅಂತ ಹುಡುಗಿನ ಬೇಡ ಅಂತ ಹೇಳೋಕ್ಕೆ ಕಾರಣಗಳೇ ಇಲ್ಲ. ಕಾರಣಗಳು ಹುಡುಕ್ತಾ ಇರೋದು ಪ್ರೀತು ತಪ್ಪು. ನಿಮ್ಮ ಮಾತು ಕೇಳಿದ ಮೇಲೆ ನನಗೆ ಸ್ವಲ್ಪ ಸಮಾಧಾನ ಆಯಿತು ರಘು. ನೀನು ಸಮಾಧಾನವಾಗಿರೋದನ್ನು ನೋಡೋದಕ್ಕೆ ನಾನು ಕೋಟಿ ಕಳ್ಕೊಳ್ಳೋಕ್ಕೂ ಸಿದ್ಧ. ಹಾಂ, ಕೋಟಿ ಅಂದ ಕೂಡಲೇ ನೆನಪಾಯಿತು, ಭಾಗ ಮಾಡಿದ್ರಲ್ಲಿ 20% ಉಳಿಸಿದೆಯಲ್ಲ, ಅದು ಯಾರಿಗೆ? ಅದು ಸೇರಬೇಕಾದವ್ರಿಗೆ ನಾಳೆನೇ ಸೇರುತ್ತೆ. ಎಲ್ಲದಕ್ಕೂ ನನ್ನ ಬೆನ್ನ ಹಿಂದೆ ನಿಂತಿರೋ ನಿಮ್ಮ ಹೆಸರಿಗೆ ಯಾವ ಆಸ್ತಿನೂ ಬರ್ದಿಲ್ಲ ರಘು. ಐ ಆಮ್ ಸಾರಿ. ಆಸ್ತಿ ಅಖಿಲ, ಅವ್ರು ಎಲ್ರಿಗಿಂತ ನಾನು ಶ್ರೀಮಂತ. ಅದು ಹೇಗೆ? ನೀನೇ ನನ್ನ ಆಸ್ತಿ. ನಿನ್ನನ್ನು ಬಿಟ್ಟು ಬೇರೆ ಏನು ಬೇಕು ನನಗೆ? ನೀನು ಹುಟ್ಟಿದಾಗ ಈ ಆಸ್ತಿ ಅಂತಸ್ತೆಲ್ಲ ಪಡ್ಕೊಂಡು ಬರಲಿಲ್ಲ. ಒಂದೊಂದು ಪೈಸಾನು ನಿನ್ನ ಶ್ರಮದಿಂದ ದುಡಿದು ಈ ಸಾಮ್ರಾಜ್ಯ ಕಟ್ಟಿದವಳು.